ಆರ್ಥಿಕ ಸಮಸ್ಯೆಗಳಿದ್ಯಾ? ಅರ್ಜೆಂಟ್ ಆಗಿ ಹಣ ಬೇಕಾ? ಹಾಗಿದ್ರೆ ಈ ಒಂದು ಕೆಲಸ ಮಾಡಿ ಹಣ ನಿಮ್ಮ ಹತ್ರನೇ ಬರುತ್ತೆ ಅಂತಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿಯವರು. ಗುರುಜಿಯವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ, ಅರ್ಜೆಂಟ್ ಆಗಿ ಹಣ ಬೇಕು ಅಂತ ಇದ್ರೆ ಏನ್ ಮಾಡ್ಬೇಕು? ಇದು ಒಳ್ಳೆ ಪ್ರಶ್ನೆ ಇದು. ಯಾಕೆಂತಂದ್ರೆ ಅರ್ಜೆಂಟ್ ಆಗಿ ಹಣ ಬೇಕು, ಏನ್ ಮಾಡ್ಬೇಕು ಅಲ್ವಾ? ಅರ್ಜೆಂಟ್ ಆಗಿ ಹಣ ಬೇಕಾಗಿದೆ, ಅದಕ್ಕೆ ನಾವು ಏನ್ ಮಾಡ್ಬೇಕು? ತುಂಬಾ ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಪ್ರಶ್ನೆಯನ್ನ ನಮ್ಮ ಜನತೆ ಎಲ್ಲ ಕೇಳಿದ್ರೆ, ನನಗೂ ಇದೇ ಬೇಕಾಗಿತ್ತು, ಎಲ್ಲಾರ್ಗು ಇರುವಂತ ಒಂದು ಮೋಸ್ಟ್ ರಿಕ್ವೈರ್ಡ್ ಆನ್ಸರ್ ಇದು ಅಲ್ವಾ? ಎಲ್ರಿಗೂ ಅರ್ಜೆಂಟ್ ಆಗಿ ದುಡ್ಡು ಬೇಕು, ಏನ್ ಮಾಡ್ಬೇಕು? ಈ ಪ್ರಶ್ನೆ ನಾನು ಗುರುಗಳೇನಾದ್ರು ಸಿಕ್ಕಿದ್ರೆ ನಾನು ಡೈರೆಕ್ಟ್ ಆಗಿ ಕೇಳ್ಬಿಡ್ತಾ ಇದ್ದೆ. ಎಲ್ಲರ ಮನ್ಸಲ್ಲೂ ಬಂದ್ಬಿಟ್ಟಿರುತ್ತೆ ಅಲ್ವಾ? ಇದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೇಕು. ಬರುತ್ತೆ, ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಫಸ್ಟ್ ನಿಮ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು, ಏನಕ್ಕೆ ದುಡ್ಡು ಬೇಕು ಅನ್ನೋದನ್ನ ಕ್ಲಿಯರಿಟಿ ತಗೊಬೇಕು. ಪರ್ಪಸ್. ಎಸ್, ನಿಮ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತ ಹೇಳ್ತಾ ಇದ್ರ, ಏನಕ್ಕೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅನ್ನೋದು ಕ್ಲಿಯರಿಟಿ ತಗೊಬೇಕು, ಒಂದೇದು. ಮತ್ತೆ ಈ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂದಾಗ ನೀವು ಒಂದು ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು ಅಂದ್ರೆ, ಯೆಲ್ಲೋ ಪೇಪರ್ ಮತ್ತೆ ರೆಡ್ ಇಂಕ್ ಪೆನ್ ಅನ್ನ ರೆಡಿ ಮಾಡಿಟ್ಕೊಂಡು ನಿಮಗೆ ಏನಕ್ಕೆ ದುಡ್ಡು ಬೇಕು ಫಸ್ಟ್ ಬರಿಬೇಕು. ನಿಮಗೆ ಅರ್ಜೆಂಟ್ ಆಗಿ ಎಷ್ಟು ದುಡ್ಡು ಬೇಕು, ಎಷ್ಟು ಹಣ ನಿಮಗೆ ಬೇಕು ಅರ್ಜೆಂಟ್ ಆಗಿ ಅನ್ನೋದನ್ನ ಯೆಲ್ಲೋ ಕಲರ್ ಪೇಪರ್ ಮೇಲೆ ರೆಡ್ ಇಂಕ್ ಪೆನ್ ಅಲ್ಲಿ ಬರಿಬೇಕು. ಯಾಕೆ ನಾವು ಇಲ್ಲಿ ಯೆಲ್ಲೋ ಕಲರ್ ಪೇಪರು ರೆಡ್ ಇಂಕ್ ಪೆನ್ ಅಂತ ಹೇಳ್ತಾ ಇದ್ವಿ? ಜನಗಳಿಗೆ ಅದೊಂದು ಆಲೋಚನೆ ಬಂದಿದೆ ಅಲ್ವಾ? ಇದೇನಪ್ಪ ಹೊಸದಾಗಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊದಲು ವೈಟ್ ಪೇಪರ್ ಇತ್ತು, ನಾವು ಬ್ಲೂ ಇಂಕ್ ಅಲ್ಲಿ ಬರೀತಾ ಇದ್ವಿ, ಬ್ಲಾಕ್ ಇಂಕ್ ಅಲ್ಲಿ ಬರೀತಾ ಇದ್ವಿ. ಇದೇನಿದು ಹೊಸದಾಗಿ ಬರ್ತಾ ಇದೆಯಲ್ಲ ಯೆಲ್ಲೋ ಕಲರ್ ಪೇಪರು ರೆಡ್ ಇಂಕ್ ಪೆನ್? ಯಾರು ನೋಡಿದ್ರೆ ಅದೇ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಯೆಲ್ಲೋ ಕಲರ್ ರೆಡ್ ಇಂಕ್ ಅನ್ನೋದು ಯಾವ ರೀತಿ ಅಂದ್ರೆ, ಯೆಲ್ಲೋ ರೆಡ್ ಅನ್ನೋದು ಅರಿಶಿಣ ಕಲರ್. ಈ ಯೆಲ್ಲೋ ಕಲರ್ ಅನ್ನೋದು ಏನಿದೆ, ಇದು ಶುಭ ಸೂಚಕ ಅಂತ, ಅಂದ್ರೆ ಶುಭದಾಯಕ. ಈಗ ಒಂದು ಮದುವೆ ಮನೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ, ಮೊದಲು ಯಾವ್ದರಿಂದ ಸ್ಟಾರ್ಟ್ ಮಾಡ್ತಾರೆ ಅವರು? ಹೌದು, ಎಲ್ಲಾ ಪೂಜೆಗೂ ಅರಿಶಿಣ ಕುಂಕುಮನ ಅರಿಶಿಣ ಫಸ್ಟ್ ಅಲ್ವಾ? ಅರಿಶಿಣ ಇಡ್ಬೇಕು ಹೆಣ್ಣಿಗೆ, ಗಂಡಿಗೆ ಅರಿಶಿಣ ಇಡ್ಬೇಕು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನಂತಂದ್ರೆ ಒಂದು ಒಳ್ಳೆಯ ಭಾವನೆಯಿಂದ, ಈಗ ಒಂದು ಒಳ್ಳೆ ಶುಭ ಕಾರ್ಯ ನಡಿಬೇಕು ಅಂತಂದಾಗ ಅರಿಶಿಣ ಮುಖ್ಯವಾಗಿರ್ಬೇಕು. ಹೌದು ಅಲ್ವಾ? ಆ ರೀತಿಯಾಗಿರುವಂತಹ ಅರಿಶಿಣದಿಂದ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ದೇವತೆ, ಒಂದು ದೇವರಿಗೆ ನಾವು ಏನನ್ನ ಫಸ್ಟ್ ನಾವು ತಗೊಂಡೋಗ್ತೀವಿ, ದೇವಸ್ಥಾನಕ್ಕೆ ಪೂಜೆಗೆ ತಗೊಂಡೋಗ್ಬೇಕು ಅಂದ ತಕ್ಷಣನೇ ನಮಗೆ ಫಸ್ಟ್ ಜ್ಞಾಪಕಕ್ಕೆ ಬರೋದು ಅರಿಶಿಣ ಕುಂಕುಮ ಕೊಡಿ. ನಿಜ ಅಲ್ವಾ? ದೇವತೆಗೆ ಅರಿಶಿಣ ಕುಂಕುಮ ಎಷ್ಟು ಮುಖ್ಯನೋ, ಇಲ್ಲಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಯೆಲ್ಲೋ ಕಲರ್ ಪೇಪರ್ ರೆಡ್ ಕಲರ್ ಪೆನ್ ಅನ್ನೋದು ಅಷ್ಟೇ ಮುಖ್ಯ. ಅದಕ್ಕಾಗಿ ಇದು ಸೀಕ್ರೆಟ್, ಅರ್ಥ ಆಯ್ತಾ? ಇದನ್ನ ನಮ್ಮ ಜನತೆ ಎಲ್ಲ ತಿಳ್ಕೊಬೇಕು. ಅದನ್ನ ಫಾಲೋ ಮಾಡಿದಾಗ ಕರೆಕ್ಟ್ ಆಗಿ ನಾವು ಹೇಳಿದ್ದೆಲ್ಲ ಆಗುತ್ತೆ, ನಡೆಯುತ್ತೆ, ಕರೆಕ್ಟ್ ರಿಸಲ್ಟ್ ಬರುತ್ತೆ ಅಂತ. ಈಗ ಯೆಲ್ಲೋ ಕಲರ್ ಪೇಪರ್ ತಗೊಂಡಿದ್ದೀರಾ, ರೆಡ್ ಇಂಕ್ ಪೆನ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಓಕೆನಾ? ನಿಮಗೆ ಎಷ್ಟು ಹಣ ಬೇಕು ಫಸ್ಟ್ ಸ್ವಲ್ಪ ದಪ್ಪಕ್ಕೆನೆ ಬರಿಬೇಕು ಅಕ್ಷರಗಳನ್ನು, ಓಕೆನಾ? ನಂತರ ಏನಕ್ಕೆ ಬೇಕು ಅನ್ನೋದು ರೀಸನ್ ಬರೆದಿರ್ಬೇಕು. ಬರೆದ ನಂತರ ಅದನ್ನ 5 ನಿಮಿಷಗಳ ಕಾಲ ರಾತ್ರಿ ಮಲಗುವಾಗ ಅದನ್ನ ನೋಡ್ಬೇಕು. ಫಸ್ಟ್ 5 ನಿಮಿಷ ನಾವು ನೋಡ್ಬೇಕು, ಮತ್ತೆ 5 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ಅದನ್ನ ತಿಳ್ಕೊಬೇಕು. ಏನಂತ, ನನಗೆ ಇದಕ್ಕೆ ದುಡ್ಡು ಬೇಕು, ಈ ಕಾರಣಕ್ಕೋಸ್ಕರವಾಗಿ ನನಗೆ ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅನ್ನೋದು ನೀವು ಇಷ್ಟು 5 ನಿಮಿಷ ಕಣ್ಣು ಓಪನ್ ಮಾಡಿ ಏನ್ ನೋಡಿರ್ತೀರಾ ಅದನ್ನೇ ಕಣ್ಣು ಮುಚ್ಕೊಂಡು ನೋಡ್ಬೇಕು. ಈ ರೀತಿ ಮಾಡ್ಬೇಕು. ಇಲ್ಲಿ ಏನಾಗುತ್ತೆ ಅಂತಂದಾಗ ನಾವು ಏನಕ್ಕೆ ಆಗ್ಲಿ ಒಂದು ಕ್ಲಿಯರಿಟಿ ಅನ್ನೋದಿರ್ಬೇಕು. ನಾವು ಏನಕ್ಕೆ ಕೇಳ್ತಾ ಇದ್ದೀವಿ? ಈಗ ನಮ್ಗೆ ಹೊಟ್ಟೆ ಹಸುವಾಗಿದೆ, ನಾವು ಹೊರಗಡೆ ಹೇಳಿಲ್ಲ ಅಂತಂದ್ರೆ ನಮ್ಗೆ ಯಾರು ಊಟ ಹಾಕೋದಿಲ್ಲ ಅಲ್ವಾ? ತಾಯಿ ಆಗಿದ್ರೂ ಸಹ ನಮ್ಗೆ ಹೊಟ್ಟೆ ಹಸುವಾಗ್ತಾ ಇದೆ ಅಂತಂದ್ರೆ ನಮ್ಗೆ ಊಟ ಕೊಡ್ತಾಳೆ. ಆ ರೀತಿಯಾಗಿರ್ಬೇಕಾಗಿದ್ರೆ ನಾವು ಈಗ ಯೂನಿವರ್ಸ್ಗೆ ಅರ್ಜೆಂಟ್ ಆಗಿ ನಾವು ದುಡ್ಡು ಬೇಕು ಅಂತ ಕೇಳ್ತಾ ಇದೀವಿ, ಏನಕ್ಕೆ ಬೇಕು ಅನ್ನೋದನ್ನ ನಾವು ರೀಸನ್ ಕೊಡ್ಬೇಕು ಅಲ್ವಾ? ಆಗ ಕೊಟ್ಟಾಗ ಏನಾಗುತ್ತಂತಂದಾಗ ಅದು ಯೂನಿವರ್ಸಲ್ ಅಲ್ಲಿ ರೆಡಿ ಆಗೋದಿಕ್ಕೆ ಏನಂತ, ಇವ್ರಿಗೆ ಇಷ್ಟು ಹಣ ಬೇಕು ಅನ್ನೋದನ್ನ ನೀವು ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ದಿನೇ 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 ಏನಾಗುತ್ತೆ ಅಂತಂದಾಗ ನೀವು ಕೇಳಿರುವಂತಹ ದುಡ್ಡು ಅರ್ಜೆಂಟ್ ಆಗಿ ಬರುತ್ತೆ. ಓಕೆ, ಅಂದ್ರೆ ಇಲ್ಲಿ ಏನಂತಂದ್ರೆ ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ ಅಂತ ಯಾವುದೂ ಕೇಳಬಾರ್ದು ಇಲ್ಲಿ ಫಸ್ಟ್. ಯಾಕೆಂತಂದ್ರೆ ಇಲ್ಲಿ ಸತ್ಯ ಅನ್ನೋದು ಇಂಪಾರ್ಟೆಂಟು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು
ಅಲ್ವಾ? ಈ ಸಬ್ಜೆಕ್ಟ್ ಅನ್ನೋದು ಯಾವುದ್ರ ಮೇಲೆ ಆಧಾರ ಆಗಿದೆ ಅಂತಂದ್ರೆ ಎಲ್ಲ ಸತ್ಯದ ಮೇಲೆನೆ ಆಧಾರವಾಗಿದೆ. ಇದು ವೇದಗಳಿಂದ ಬಂದಿರುವಂತ ಸಬ್ಜೆಕ್ಟು, ಇದು ಪುರಾಣಗಳಿಂದ ಬಂದಿರುವಂತ ಸಬ್ಜೆಕ್ಟು. ಆಗಿರ್ಬೇಕಾಗಿದ್ರೆ ಏನಾಗಿದೆ ಅಂತಂದಾಗ ಇಲ್ಲಿ ಸತ್ಯವನ್ನೇ ಅವಲಂಬಿಸಿರುತ್ತೆ. ಇಲ್ಲಿ ಸತ್ಯವನ್ನ ನಂಬುವುದು ಲೇಟ್ ಆಗ್ಬೋದು ಜನ. ಈಗ ನಾವ್ ಹೇಳ್ತಾ ಇದ್ದೀವಿ ಈ ಸಬ್ಜೆಕ್ಟ್ ಇದೆ, ಈ ಸಬ್ಜೆಕ್ಟ್ ಇಂದ ಶ್ರೀಮಂತರಾಗ್ಬೋದು, ಈ ಸಬ್ಜೆಕ್ಟ್ ಅನ್ನ ಇಟ್ಕೊಳ್ಳಿ, ಈ ಸಬ್ಜೆಕ್ಟ್ ಅನ್ನ ಕಲೀರಿ ಅಂತ ನಾವ್ ಹೇಳ್ತಾ ಇದ್ದೀವಿ. ಸಬ್ಜೆಕ್ಟ್ ಅನ್ನ ಅವರು ನಂಬುವುದು ಲೇಟ್ ಆಗ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಅದು ಇರೋದೇ ಆ ಥರನೇ ಅಲ್ವಾ? ನಿಜ ಯಾವತ್ತು ಬೇಗ ರೀಚ್ ಆಗಲ್ಲ ಜನಕ್ಕೆ, ಸುಳ್ಳು ಬೇಗ ರೀಚ್ ಆಗುತ್ತೆ, ಬೇಗನೆ ರೀಚ್ ಆಗುತ್ತೆ. ಅದರಿಂದ ಈ ಸಬ್ಜೆಕ್ಟ್ ಇರೋದೇ ಆ ಥರ. ನಿಜ ಇರೋದಕ್ಕೋಸ್ಕರವಾಗಿ ಜನಗಳು ನಂಬೋದು ಸ್ವಲ್ಪ ಲೇಟ್ ಆಗ್ಬೋದು, ನಂಬೋದು ಮಾತ್ರ ಪಕ್ಕ. ಯಾಕೆ ಹೇಳ್ತಾ ಇದ್ದೀವಿ ಮಾತು ಅಂತಂದಾಗ ಇಲ್ಲಿ ಈ ಸಬ್ಜೆಕ್ಟ್ ಅನ್ನೋದು ಜೆನ್ಯೂನ್ ಸಬ್ಜೆಕ್ಟ್ ಅನ್ನೋದು ಸತ್ಯ. ಅರ್ಥ ಆಯ್ತಾ? ಸತ್ಯ ಯಾವತ್ತಿಗೂ ನಿತ್ಯವಾಗೇ ಇರುತ್ತೆ. ಹಾಗಾಗಿ ಈ ಸತ್ಯವನ್ನ ನಂಬಿ ನಮ್ಮ ಸಬ್ಜೆಕ್ಟ್ ಅನ್ನ ಫಾಲೋ ಮಾಡಿದ್ದೆ ಆದ್ರೆ ಆಗ ನಾವು ಏನು ಕೇಳಿರ್ತೀವಿ, ಇದು ನಾವು ಸಿಂಪಲ್ ಆಗಿ ಕೇಳಿದ್ದೀವಿ ಏನಂತ ನಮ್ಗೆ ಅರ್ಜೆಂಟ್ಗೋಸ್ಕರವಾಗಿ ಕೇಳ್ತಾ ಇದ್ದೀವಿ. ಅದನ್ನ ನೀವು ಕರೆಕ್ಟಾಗಿ ವಿಶ್ವಕ್ಕೆ ಕನೆಕ್ಟ್ ಆದಾಗ ನಿಮ್ಗೆ ಏನು ಬೇಕು ಮುಂದೆ. ಈಗ ನಮ್ಗೊಂದು ಕಾರ್ ಬೇಕು ಅಂತ ಇಟ್ಕೊಳ್ಳಿ, ಈಗ ನಮ್ಗೊಂದು ಮನೆ ಬೇಕು, ಮನೆ ಇಲ್ಲ ಮನೆ ಬೇಕು, ಕಾರ್ ಇಲ್ಲ ಕಾರ್ ಬೇಕು. ನಿಮಗೆ ಯಾವ ಥರ ಕಾರ್ ಬೇಕು ಅದನ್ನ ನೀವು ಒಂದು ಪಿಕ್ಚರಲ್ಲಿ ತಗೊಂಡು ಅದನ್ನ ನೋಡ್ತಾ ಕಣ್ಣು ಮುಚ್ಚಿ ಕಣ್ಣು ತೆರೆದು ಅದನ್ನು 5 ನಿಮಿಷ ನೋಡ್ತಾ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಅದು ನಿಮ್ಮ ಎದುರುಗಡೆ ಬಂದು ನಿಮಗೆ ಕೊಳ್ಳುವಂತಹ ಸ್ಟೇಜಿಗೆ ಕರ್ಕೊಂಡೋಗಿ ನಿಮ್ಗೆ ಆ ಕಾರು ಅನ್ನೋದು ಸಿಗುತ್ತೆ. ಒಂದು ಮನೆ ಆಗಿರ್ಬೋದು. ಈಗ ನಮಗೆ ಮನೆ ಬೇಕು, ನಾವು ಮನೆ ಬೇಕು ಅಂತ ಇದ್ವಿ. ನಿಮ್ಗೆ ಯಾವ ಥರ ಮನೆ ಬೇಕು ಅನ್ನೋದನ್ನ ಮೊದಲು ನಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡಬೇಕು. ನನಗೆ ಸಿಂಗಲ್ ಬೆಡ್ರೂಮ್ ಬೇಕಾ, ಇಲ್ಲ ಡಬಲ್ ಬೆಡ್ರೂಮ್ ಬೇಕಾ, ಈ ಮನೆ ಯಾವ ರೀತಿ ಇರಬೇಕು, ಈ ಕಿಚನ್ ಅನ್ನೋದು ಯಾವ ರೀತಿ ಇರಬೇಕು, ಹಾಲ್ ಅನ್ನೋದು ಯಾವ ರೀತಿ ಇರಬೇಕು, ಮನೆಯಲ್ಲಿ ಯಾವ್ಯಾವ ವಸ್ತುಗಳಿರಬೇಕು, ಮನೆ ಮುಂದೆ ಯಾವ ರೀತಿ ಇರಬೇಕು, ಇದನ್ನೆಲ್ಲವನ್ನ ನಾವು ಮೊದಲು ಮನಸ್ಸಿನಲ್ಲಿ ತಯಾರು ಮಾಡ್ಕೊಬೇಕು. ಈ ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೀವಿ ನಾವು, ಅದನ್ನ ನಮ್ಮ ಮನಸ್ಸಿನಲ್ಲಿ ತಯಾರು ಮಾಡ್ಕೊಂಡಾಗ ಅದು ಹೊರಗಡೆ ಬರುತ್ತೆ. ಈಗ ಒಬ್ಬ ಇಂಜಿನಿಯರ್ ಇರ್ತಾರೆ, ಮೊದಲು ಮನೆಯನ್ನ ಮನಸ್ಸಿನಲ್ಲಿ ಕಟ್ತಾನೆ ಅವನು ಅಲ್ವಾ? ಅವನು ಮನೆ ಕಟ್ಟಬೇಕಾಗಿದ್ರೆ ಡೈರೆಕ್ಟ್ ಆಗಿ ಬಂದು ಸ್ಟಾರ್ಟ್ ಮಾಡ್ಬಿಟ್ಟು ಮನೆ ಕಟ್ಟೋದಿಲ್ಲ. ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅವನು ಏನು ಅವನ ಕನಸಿನ ಮನೆ ಏನಿದೆ ಅದನ್ನ ತನ್ನ ಮೈಂಡ್ ಅಲ್ಲಿ ರೆಡಿ ಮಾಡ್ಕೊಂತಾನೆ. ನಂತರ ಸಿಸ್ಟಮ್ ತಗೊಂಡ್ಬರ್ತಾನೆ. ಏನಂತ, ಓ ಈ ತರ ಮನೆ ಇರಬೇಕು, ಒಳಗಡೆ ಈ ತರ ಇರಬೇಕು, ಟೇರ್ ಕೇಸ್ ಈ ಕಡೆ ಬರಬೇಕು, ಎಲ್ಲವನ್ನು ಸಹ ಅವನು ಹೊರಗಡೆ ಯಾವಾಗ ತಗೊಂಡ್ಬರ್ತಾನೆ ಅಂತಂದಾಗ ಮೊದಲು ಅವನ ಮೈಂಡಲ್ಲಿ ಬ್ಲೂ ಪ್ರಿಂಟ್ ಅನ್ನು ತಯಾರು ಮಾಡಿ ನಂತರ ಸಿಸ್ಟಮ್ಗೆ ತಗೊಂಬಂದು ನಂತರ ಹೊರಗಡೆ ತಗೊಂಡ್ಬರ್ತಾನೆ. ಇದು ಅಷ್ಟೇ ನಾವು ಕೇಳ್ತಾ ಇರುವಂಥದ್ದು. ಪ್ರತಿಯೊಂದನ್ನು ನಾವು ಮೈಂಡಲ್ಲಿ ತಗೊಂಡ್ಬರ್ಬೇಕು, ಮತ್ತೆ ಹೊರಗಡೆ ತಗೊಂಡ್ಬರ್ಬೇಕು. ಹಾಗೇನಾಗುತ್ತೆ ಅಂತಂದಾಗ ನಮಗೆ ಪ್ರತ್ಯಕ್ಷವಾಗುತ್ತೆ, ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅದು ಸಿಕ್ಕುವಂತೆ ಆಗುತ್ತೆ. ಈ ರೀತಿಯಾಗಿ ನೀವು ಪ್ರತಿದಿನನೂ ಫಾಲೋ ಮಾಡಿ 100% ನಿಮಗೆ ಹಣ ಅಂತೂ ಬಂದೇ ಬರುತ್ತೆ. ಗುರುಜಿ, ನೀವು ಇವಾಗ ಹೇಳಿದ್ರಿ ಒಂದು ಇಂಜಿನಿಯರ್ ಎಕ್ಸಾಂಪಲ್ ಕೊಟ್ಟು ಅವ್ನು ಮೊದಲಿಗೆ ಬ್ಲೂ ಪ್ರಿಂಟ್ ನ ತಲೆಯಲ್ಲಿ ರೆಡಿ ಮಾಡ್ಕೊಳ್ತಾನೆ, ಅದಾದ್ಮೇಲೆ ಸಿಸ್ಟಮ್ ತರ್ತಾನೆ, ಅದಾದ್ಮೇಲೆ ಪ್ರಾಕ್ಟಿಕಲ್ ಒಂದು ಭೂಮಿ ಮೇಲೆ ತರ್ತಾನೆ ಕನ್ಸ್ಟ್ರಕ್ಷನ್ ಅಂತ. ಹೌದಮ್ಮ. ಈಗ ಮೈಂಡ್ ಅಲ್ಲಿ ನಾವೆಲ್ಲ ರೆಡಿ ಮಾಡ್ಕೋಬೇಕು, ಕಣ್ ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಅದು ಯಾವ ತರ ಈ ಸಬ್ಜೆಕ್ಟ್ ಅಲ್ಲಿ ವರ್ಕ್ ಆಗುತ್ತೆ ಅಂತ? ನಾವು ಕಣ್ಣು ಮುಚ್ಕೊಂಡು ಕುಳಿತುಕೊಂಡು ನಮ್ಮ ಕಣ್ಣಿನ ದೃಷ್ಟಿಯನ್ನ ಭ್ರೂ ಮಧ್ಯಕ್ಕೆ ಕರೆಕ್ಟ್ ಆಗಿ ತಗೊಂಡೋದಾಗ ಇಲ್ಲಿ ಏನಾಗುತ್ತೆ ಅಂತಾರೆ, ಇಲ್ಲಿ ತ್ರಿನೇತ್ರ ಅಂತ ಕರಿತೀವಿ, ಥರ್ಡ್ ಐ ಅಂತ ಕರಿತೀವಿ, ಆತ್ಮ ಅಂತ ಕರಿತೀವಿ. ಅರ್ಥ ಆಯ್ತಾ? ಫೈನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದನ್ನ ಅಲ್ಲಿಗೆ ನಮ್ಮ ದೃಷ್ಟಿಯನ್ನ ತಗೊಂಡೋಗಿ ಅಲ್ಲಿ ಕೇಂದ್ರೀಕರಿಸಿ ನಾವು ಅದನ್ನ ನೋಡುವಂತಾಗಬೇಕು. ಏನು ನಮ್ಗೆ ಏನು ಬೇಕು ಅನ್ನೋದನ್ನ ನಾವು ನೋಡುವಂತಾಗಬೇಕು. ಅದು ನಮ್ಗೆ ಕಾಣಿಸ್ತಾ ಇಲ್ವಲ್ಲ ಗುರುಜಿ, ನಾವು ನೋಡ್ತಾ ಇದ್ದೀವಿ ಅಂತ ಜನಗಳ ಕಡೆಯಿಂದ ಬರುತ್ತೆ ಅಲ್ವಾ? ಅದು ಯಾಕೆ ಕಾಣಿಸ್ತಾ ಇಲ್ಲ ಅಂತಂದಾಗ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನೀರೆಲ್ಲ ಕಲ್ಮಶವಾಗ್ಬಿಟ್ಟಿದೆ, ನೀರೆಲ್ಲ ಏನೋ ಒಂದು ಕಲರ್ ಬಂದ್ಬಿಟ್ಟಿದೆ, ಫುಲ್ಲು ಕಲ್ಮಶವಾಗಿದೆ. ಅಲ್ಲಿ ನೀವು ಒಂದು 5 ರೂಪಾಯಿ ಕಾಯಿನ ಹಾಕ್ತೀರ ಅಂತ ಇಟ್ಕೊಳ್ಳಿ, ಒಂದು ಗೋಲ್ಡ್ ರಿಂಗ್ ಬಿದ್ದೋಗ್ಬಿಟ್ಟಿದೆ ಅದರಲ್ಲಿ. ಅರ್ಥ ಆಯ್ತಾ? ಗೋಲ್ಡ್ ರಿಂಗು ಅದ್ರೊಳಗಡೆ ಬಿದ್ದೋಗ್ಬಿಟ್ಟಿದೆ. ಅದು ನಿಮಗೆ ಕಾಣಿಸುತ್ತಾ? ಇಲ್ಲ, ಕಾಣಿಸಲ್ಲ ಅಲ್ವಾ? ಅದೇ ನೀರನ್ನ ಶುದ್ಧಿ ಮಾಡಿದ ನಂತರ ಆ ರಿಂಗು ನಿಮ್ಗೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮೈಂಡ್ ಏನಾಗಿರುತ್ತೆ ಅಂತಂದ್ರೆ ಎಲ್ಲಾನು ನಾನಾ ಯೋಚನೆಗಳಿಂದ, ನಾನಾ ಬ್ಲಾಕೇಜ್ ಇಂದ, ಅರ್ಥ ಆಯ್ತಾ, ನಾನಾ ನೆಗೆಟಿವ್ಸ್ ಎಲ್ಲ ತುಂಬೋಗಿ ಏನಾಗಿರುತ್ತೆ ಅಂತಂದಾಗ ಈ ಫೈನಲ್ ಗ್ಲ್ಯಾಂಡ್ ಅಂತ ಏನಿರುತ್ತೆ ನೋಡಿ, ಅದು ಕ್ಲೋಸ್ ಆಗಿರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡಿದ ನಂತರ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದು ತಕ್ಷಣಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ,
ಸ್ವಲ್ಪ ದಿನ ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಹೋದ್ರೆ, ಸಬ್ಜೆಕ್ಟ್ ಅನ್ನು ಫಾಲೋ ಮಾಡಿದ್ರೆ ನಿಮಗೆ 100% ಕಾಣಿಸೋದಕ್ಕೆ ದಾರಿ ಆಗುತ್ತೆ. ಆಗ ನೀವು ಏನು ಬ್ಲೂ ಪ್ರಿಂಟ್ ಕೊಡ್ತೀರಾ ಅದು 100% ನಡಿ. ತುಂಬಾ ಖುಷಿ ಆಯ್ತು ಗುರುಜಿ, ಯಾಕಂದ್ರೆ ನಾನು ಆಲ್ರೆಡಿ ಹಳೆ ಎಪಿಸೋಡ್ಸ್ ಅಲ್ಲಿ ಮಾತಾಡಿರೋ ಹಾಗೆ ನೀವು ಈ ಚಿಕ್ಕ ಮಕ್ಳಿಗೆ ಕೂರಿಸ್ಕೊಂಡು ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸಿರಲ್ಲ, ಅದೇ ತರ ಪ್ರತಿ ಸರಿನೂ ಸರಳವಾದ ಉದಾಹರಣೆಗಳೊಂದಿಗೆ ಈಗಲೂ ಕೂಡ ನೀರಿಂದ ಹೇಳಿದ್ರಿ, ಒಂದು ಕಲ್ಮಶವಾದ ನೀರಿನ ಹೊಂಡದಲ್ಲಿ ಒಂದು ಕಾಯಿನ್ ಹಾಕಿದ್ರೆ ಅಥವಾ ಉಂಗುರ ಬಿದ್ರೆ ಕಾಣಿಸುತ್ತಾ ಇಲ್ವಾ ಅಂತ. ಇದೇ ತರ ಪ್ರತಿ ಸರಿನೂ ತುಂಬಾ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀರಾ. ನಿಮ್ಗೆ ತುಂಬಾನೇ ಧನ್ಯವಾದಗಳು. ಹಾಗೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ನ ಬಹಳ ದಿನಗಳಿಂದ, ಹಾಗೆ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇದ್ದೀರಾ. ಇವತ್ತು ಕೂಡ ಈ ವಿಡಿಯೋ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ಹೇಳ್ದಾಗೆ ಪ್ರತಿ ಸರಿನೂ ಕೂಡ ಒಂದು ಸರಳವಾದ ಉದಾಹರಣೆಗಳೊಂದಿಗೆ ನಮ್ಗೆಲ್ಲ ತುಂಬಾನೇ ಈಸಿಯಾಗಿ ಅರ್ಥ ಆಗೋ ತರ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟು, ಒಂದಷ್ಟು ಚಟುವಟಿಕೆಗಳನ್ನ ಕೊಟ್ಟು ಸಬ್ಜೆಕ್ಟ್ನ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಈ ರೀತಿಯ ಹೆಚ್ಚಿನ ವಿಡಿಯೋಸ್ ನಿಮಗೆ ಬೇಕು ಅಂದರೆ, ಲೈಫ್ನ ಕೂಡ ಇದೇ ರೀತಿ ಸರಳ ಮಾಡ್ಕೋಬೇಕು ಅಂತ ಅಂದರೆ, ಹಾಗೆ ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಅಂದರೆ, ಮೇನ್ ಮೋಟೋ ನಮ್ಮದು ಈಸಿಯಾಗಿ ದುಡ್ಡು ಮಾಡೋದು, ಅದನ್ನು ಮಾಡಬೇಕು ಅಂತ ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಫಾಲೋ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಓದಿ ತಿಳಿಯೋದಕ್ಕೂ ಮಾಡಿ ಕಲಿಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಕ್ಲಾಸಸ್ಸಲ್ಲಿ ಆಗುತ್ತೆ ಅಂತ ಹೇಳ್ತಾ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಕ್ಲಾಸ್ಗಳು ಯಾವ್ಯಾವ ಡೇಟ್ಸಲ್ಲಿ ಇರುತ್ತೆ ಅಂತ ಕೂಡ ಅನೌನ್ಸ್ ಆಗ್ತಾ ಇದೆ. ಕಾಲ್ ಮಾಡಿ ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ, ಲೇಟ್ ಮಾಡ್ಕೋಬೇಡಿ. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು. ಈ ಮನಿ ಮಂತ್ರ ಸಬ್ಜೆಕ್ಟ್ ಏನಿದೆ, ಇದು ಪ್ರತಿಯೊಬ್ಬರ ಸಬ್ಜೆಕ್ಟ್ ಆಗಬೇಕು, ಪ್ರತಿ ಮನೆಯ ಸಬ್ಜೆಕ್ಟ್ ಆಗಬೇಕು, ಪ್ರತಿ ಕುಟುಂಬಕ್ಕೂ ಸಬ್ಜೆಕ್ಟ್ ಸೇರಬೇಕು, ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಹಾರೈಕೆ. ಎಲ್ಲರೂ ಶ್ರೀಮಂತರಾಗಲಿ.